Hello, my dear students. Now about discussion internet. Myself, Professor Hasain Ali, GBR Degree College, Hunadli. Now today start internet. What is the internet? Now this word is very important today. Now what is the internet? The internet is a global wide area network that connects computer system across the world. It including several high bandwidth data lines that comprise the internet backbone. These lines are connected to major internet hubs that distribute data to other locations such as web servers and ISP. ISP means Internet Service Provider. ನಾವು ಆ, ಇವತ್ತು ಇಂಟರ್ನೆಟ್ ಬಗ್ಗೆ ಮಾತಾಡೋದಾದರೆ ಇಂಟರ್ನೆಟ್ಟು ನಮಗೆಷ್ಟು ಅನುಕೂಲ ಮಾಡಿಕೊಟ್ಟಿದೆ ಇವತ್ತಿನ ದಿನಗಳಲ್ಲಿ ಆ ಇಂಟರ್ನೆಟ್ ಇಲ್ಲ ಅಂದಿದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಆಗ್ತಾಯಿತ್ತು. ಇಂಟರ್ನೆಟ್ಟಿಂದ ಏನೆಲ್ಲ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಏನು ಇಂಟರ್ನೆಟ್ ಅಂದ್ರೇನು? ಇಂಟರ್ನೆಟ್ ಈಸ್ ಎ ಗ್ಲೋಬಲ್ ವೈಡ್ ಏರಿಯಾ ನೆಟ್ವರ್ಕ್ ದಟ್ ಕನೆಕ್ಟ್ ಕಂಪ್ಯೂಟರ್ ಸಿಸ್ಟಮ್ ಅಕ್ರಾಸ್ ದ ವರ್ಲ್ಡ್. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಇಂಟರ್ನೆಟ್ ಮುಖಾಂತರ ನಾವು ಕಮ್ಯುನಿಕೇಷನ್ ಮಾಡಬಹುದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ಬೋದು. ಈಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ವಿಡಿಯೋ ಕಾಲಿಂಗ್ ಮಾಡ್ಬೋದು, ಆಡಿಯೋ ಕಾಲಿಂಗ್ ಕೂಡ ಮಾಡ್ಬೋದು. ಇದು ಇಂಟರ್ನೆಟ್ಟು. ಹಾಗಾದರೆ ಇಂಟರ್ನೆಟ್ಟನ್ನು ಕಂಡುಹಿಡಿದವರು ಯಾರು ಇಂಟ್ರೊಡ್ಯೂಸ್ ಮಾಡಿದರು? ಹೂ ಈಸ್ ಇಂಟರ್ನೆಟ್ ವರ್ಡ್ ಇಂಟ್ರೊಡ್ಯೂಸ್? Nobody knows who first used the word internet. It is just become a shortcut around this time for internet working. The earliest writing use the word appears to be by Vint Cerf in 1974. By 1975, the first prototype was being tested. ವಿಂಟ್ ಸರ್ಪ್ ಅನ್ನೋರು ಏನು ಮಾಡ್ತಾರೆ, ಒಂದು ಇಂಟರ್ನೆಟ್ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ. ಆ ಇಂಟರ್ನೆಟ್ ಪದ ಮೊದಲು ಏನಂತ ಕರಿತಿದ್ರು ಅಂದರೆ ಇಂಟರ್ನೆಟ್ ವರ್ಕಿಂಗ್ ಅಂತ ಕರಿತಿದ್ರು. ಅದು 1974ರಲ್ಲಿ. ನೋಡಿ, 1974ರಲ್ಲಿ ಇಂಟರ್ನೆಟ್ ಅನ್ನೋ ಒಂದು ಪದವನ್ನು ಯೂಸ್ ಮಾಡಿದರು. ಯಾರು? ವಿಂಟ್ ಸರ್ಪ್ ಅನ್ನೋರು. ಓಕೆನಾ? ನಾವು ಅವತ್ತು ಆ ಪದನ ಬಳಕೆ ಮಾಡಿದ್ವಿ. ಇವತ್ತು ಎಲ್ಲರ ಬಾಯಲ್ಲೂ ಇಂಟರ್ನೆಟ್ಟು ಹೌದಾ? ಆ ಇಂಟರ್ನೆಟ್ಟಿಂದ ನಮಗೆ ಎಷ್ಟೆಲ್ಲ ಅನುಕೂಲವಾಗಿದೆ, ಅನಾನುಕೂಲ ಕೂಡ ಆಗಿದೆ. ಓಕೆ, ಏನು ಅನುಕೂಲಗಳು ಏನು ಮತ್ತು ಅನಾನುಕೂಲಗಳೇನು? ವಾಟ್ ಈಸ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್? ನಾವು ಇಂಟರ್ನೆಟ್ ಇವತ್ತು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಭಾಳ ಒಳ್ಳೆಯದು. ಇಂಟರ್ನೆಟ್ಟು ಭಾಳ ಒಳ್ಳೆಯದು. ಅಷ್ಟೇ ನಮಗೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹಾಗಾದರೆ ಆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ನೋಡೋಣ. ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಏನು? ಇಂಟರ್ನೆಟ್ಟಿಂದ ನಮಗೆ ಆಗುವಂಥ ಅನುಕೂಲಗಳು ಏನು? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್? ಇಂಟರ್ನೆಟ್ಟಿಂದ ನಮಗೆ ಅನುಕೂಲಗಳು ಏನಂದರೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ನೋಡಿ, ನಮಗೆ ಏನು ಇನ್ಫಾರ್ಮೇಷನ್ ಬೇಕು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಂಟರ್ನೆಟ್ಟಲ್ಲಿ ನಾವು ಬ್ರೌಸ್ ಮಾಡ್ಬೋದು. ಏನು ಬೇಕಾದ್ರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಡಾಟಾನ ಕಲೆಕ್ಟ್ ಮಾಡಬಹುದು. ಹೌದಾ? ಅದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಹೌದಾ? ಆ ಇನ್ಫಾರ್ಮೇಷನನ್ನು ನಾವು ಇಮಿಡಿಯೇಟ್ಲಿ ನಾವು ಕಲೆಕ್ಷನ್ ಮಾಡ್ಬೋದು. ಇಟ್ ಈಸ್ ದ ಬೆಸ್ಟ್ ಸೋರ್ಸ್ ಆಫ್ ವೆರೈಟಿ ಆಫ್ ಇನ್ಫಾರ್ಮೇಷನ್. ಒಂದೇ ಇನ್ಫಾರ್ಮೇಷನ್ ಅಲ್ಲ. ಈಗ ಯಾವುದೋ ಒಂದು ಕ್ವಶನ್ ಕೇಳ್ತೀರಾ, ಯಾರೋ ಒಂದು ಉತ್ತರ ಹೇಳ್ತಾರೆ, ಅದೇ ರೀತಿ ಕಾಪಿ ಮಾಡ್ಕೊತಾ ಹೋಗ್ತಾರೆ. ಬಟ್ ಅಲ್ಲಿ ಕೇಳಿರುವಂಥ ನಿಮ್ಮ ಇನ್ಫಾರ್ಮೇಷನನ್ನು ಈಗ ನೀವೇನಾದ್ರು ಸರ್ಚ್ ಮಾಡೋಕ್ಕೆ ಹೋದಾಗ ವೆರೈಟಿ ಆಫ್ ಇನ್ಫಾರ್ಮೇಷನನ್ನು ಕೊಡುತ್ತೆ ದ ಇಂಟರ್ನೆಟ್. ಎರಡನೇದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ನೋಡಿ, ಭಾಳ ಇಂಪಾರ್ಟೆಂಟ್. ಇವತ್ತಿನ ದಿನಮಾನಗಳಲ್ಲಿ ಭಾಳ ಎಂಟರ್ಟೈನ್ಮೆಂಟ್ ನೋಡಿ, ವಿಡಿಯೋ ನೋಡ್ಬೋದು, ಆಡಿಯೋ ಕೇಳ್ಬೋದು. ಹೌದಾ? ನೋಡಿ, ಈಗ ಇರುವಂಥ ಸೋಷಿಯಲ್ ಮೀಡಿಯಾಗಳು ಇವತ್ತು ನಡೀತೀವಿ. ಈಗ ನೋಡಿರಿ, ಆನ್ಲೈನ್ ಕ್ಲಾಸ್ಗಳನ್ನು ನಿಮ್ಮ ಜೊತೆ ನಾವು ಮಾಡ್ತಾಯಿದ್ದೀವಿ. ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಇವೆಲ್ಲ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ಸ್ಗಳು. ಜೊತೆಗೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು,
ಇವೆಲ್ಲ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್, ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡುವಂಥ ಫೆಸಿಲಿಟಿ ಇಂಟರ್ನೆಟ್ ಪ್ರೊವೈಡ್ ಮಾಡುತ್ತೆ. ಇಂಟರ್ನೆಟ್ ಇಲ್ಲ ಅಂದರೆ ಇವು ಯಾವೂ ಇಲ್ಲ. ಸೋಷಿಯಲ್ ಮೀಡಿಯಾ ಇಲ್ಲ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಇಲ್ಲ, ಜಿಮೇಲ್ ಇಲ್ಲ, ಯಾವ್ಯಾವ ಇಲ್ಲ. ಆ ಇಂಟರ್ನೆಟ್ ಇದ್ದರೆ ಮಾತ್ರ ಇವೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ನಾವು ಮೂರನೇದು ಕೀಪ್ ಇನ್ಫಾರ್ಮ್ಡ್, ಏನ ಕೀಪ್ ಇನ್ಫಾರ್ಮ್ಡ್. ನಾಲ್ಕನೇದು ಆನ್ಲೈನ್ ಶಾಪಿಂಗ್. ನೋಡಿ, ಈಗ ಆನ್ಲೈನ್ ಶಾಪಿಂಗ್ ಬಂದಿದೆ. ಮೊದಲೆಲ್ಲ ನಾವು ಮಾರ್ಕೆಟಿಗೆ ಹೋಗಿ ಕೆಲವೊಂದು ಐಟಮ್ಗಳನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಈಗಿಲ್ಲ, ಮನೆಯಲ್ಲೇ ಕುಂತ್ಬಿಟ್ಟು ಯಾವ ಐಟಮ್ಗಳನ್ನು ಸರ್ಚ್ ಮಾಡಿಬಿಟ್ಟು ಆ ಐಟಮನ್ನು ನೀವು ಆರ್ಡರ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಆ ಸರ್ವಿಸನ್ನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಓಕೆ, ಅದರಲ್ಲಿ ಆನ್ಲೈನ್ ಶಾಪಿಂಗಲ್ಲಿ ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಆಮೇಲೆ ಅಲಿಬಾಬಾ ಅಂತ ಶಾಪಿಂಗ್ ಇದೆ. ಮೋರ್ ದೆನ್ 200-400 ಮೋರ್ ದೆನ್ ಆನ್ಲೈನ್ ಅಂದರೆ ಸರ್ವಿಸ್ ಪ್ರೊವೈಡ್ ಮಾಡೋರಿದ್ದಾರೆ. ಓಕೆ, ನೋಡಿ, ಪ್ರತಿಯೊಂದು ಐಟಮ್ಗಳು ಆನ್ಲೈನಿಂದ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಈ ಹಿಂದೆ ಒಂದು 2 ವರ್ಷದ ಕೆಳಗಡೆ ಏನಂದರೆ ಮೇನ್ ಸಿಟಿಗಳಿಗೆ ಮಾತ್ರ ಸರ್ವಿಸ್ ಪ್ರೊವೈಡ್ ಮಾಡ್ತಾಯಿದ್ರು. ಈಗೆಲ್ಲ ಡೋರ್ ಟು ಹಳ್ಳಿಗೂ ಕೂಡ ಬಂದು ನಿಮಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಆನ್ಲೈನ್ ಶಾಪಿಂಗ್ ಮಾಡಿದವರು. ಐದನೇದು ಟಿಕೆಟ್ ಬುಕ್ಕಿಂಗ್. ನೋಡಿ, ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು, ರಿಸರ್ವೇಷನ್ ಮಾಡ್ಬೋದು. ನಾವು ಟಿಕೆಟನ್ನು ನಾವು ಯಾವಾಗೋ ಒಂದು 3 ತಿಂಗಳು ಮುಂಚೆನೇ ಯಾವುದೋ ಲಾಂಗ್ ಜರ್ನಿ ಮಾಡಬೇಕಾಗುತ್ತೆ, ಅವಾಗ ನೀವು ಹೀಗೆ ಟಿಕೆಟನ್ನು ಬುಕ್ ಮಾಡಿ ಅಂದರೆ ಟಿಕೆಟ್ ಬುಕ್ಕಿಂಗ್ ಮಾಡ್ಬೋದು ಆನ್ಲೈನಲ್ಲಿ. ಎಲ್ಲ ಅನುಕೂಲ ಯಾವುದು ಇಂಟರ್ನೆಟ್ ಅನ್ನೋ ಒಂದು ಅನುಕೂಲವಾಗ್ತದೆ. ದೆನ್ ಕೊನೆಯದಾಗಿ ಇ ಬ್ಯಾಂಕಿಂಗ್ ಈಗಿನ ದಿನಮಾನಗಳಲ್ಲಿ ಈಗ ಏನಿದೆ, ಇ ಬ್ಯಾಂಕಿಂಗು ಎಷ್ಟು ನಮಗೆ ಕೆಲಸ ಕಡಿಮೆ ಮಾಡಿದೆ ಅಂದರೆ ನಾವು ಬ್ಯಾಂಕ್ಗಳಿಗೆ ಹೋಗ್ತಾ ಇಲ್ಲ. ನಮ್ಮ ಅಕೌಂಟ್ ನಂಬರ್ ಕೂಡ ನಾವು ಮರ್ತು ಹೋಗಿಬಿಟ್ಟಿದ್ದೀವಿ. ಆ ಪರಿಸ್ಥಿತಿ ಈ ಸರ್ವಿಸನ್ನು ಇಂಟರ್ನೆಟ್ ಕೊಡ್ತಾ ಇದೆ. ಏನಂದರೆ ಈಗೆಲ್ಲ ಗೂಗಲ್ ಪೇ, ಫೋನ್ಪೇ, ಭೀಮ್ ಆ್ಯಪ್ ಇವೆಲ್ಲ ಬಂದುಬಿಟ್ಟಿದೆ. ನಾವು ಏನು ಮಾಡ್ತೀವಿ, ಎ ಟಿ ಎಮ್ ಕಾರ್ಡ್ ನಂಬರು ಮತ್ತು ಪಿನ್ನನ್ನು ಹಾಕಿಬಿಟ್ಟು ಲಾಗಿನ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಾವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡ್ತಾಯಿದ್ದೀವಿ. ಹಂಗಿದ್ದಾಗ ಏನಾಗುತ್ತೆ ಅಂದರೆ ನಾವು ಬ್ಯಾಂಕ್ಗಳಿಗೆ ಹೋಗೋದು ಕಡಿಮೆ ಆಗಿದೆ. ನಾವೆಲ್ಲ ಒಂದು ಪಾಸ್ಬುಕ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಪಾಸ್ಬುಕ್ಕಲ್ಲಿ ಅಮೌಂಟ್ ಜಮಾ ಆಗಿದೆ ಅಂದರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕು. ಈಗಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಅಕೌಂಟನ್ನು ನೀವು ಬಂದಿದೆಯಲ್ಲ ಅಂತ ಚೆಕ್ ಮಾಡ್ಬೋದು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇನ್ನೊಬ್ಬರಿಗೆ ಅಕೌಂಟಿಗೆ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇವೆಲ್ಲ ಅನುಕೂಲ ಇರೋದು ಇಂಟರ್ನೆಟ್ ಇದ್ದರೆ ಮಾತ್ರ. ಇಂಟರ್ನೆಟ್ ಇಲ್ಲ ಅಂದರೆ ಯಾವ ಅನುಕೂಲಗಳು ಇರೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ಅನುಕೂಲಗಳು ಇದ್ದಾವೆ ಅಂದರೆ ಇದಕ್ಕೆ ಅನಾನುಕೂಲಗಳು ಇದ್ದಾವೆ. ಯಾವ ರೀತಿ ಇಂಟರ್ನೆಟನ್ನು ದುರುಪಯೋಗ ಆಗುತ್ತೆ, ಹೌದಾ? ನೋಡಿ, ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ವೇಸ್ಟ್ ಆಫ್ ಟೈಮ್. ಇಂಟರ್ನೆಟ್ಟಲ್ಲಿ ವೇಸ್ಟ್ ಆಫ್ ಟೈಮ್ ವೆರಿ ಇಂಪಾರ್ಟೆಂಟು, ಭಾಳ ಸತ್ಯ ಅದು. ಏನಂದರೆ ಅಲ್ಲಿ ನಾವು ಮೊಬೈಲಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಕೊಂತ ಎಷ್ಟು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ ಟೈಮು. ಚಾಟಿಂಗ್ ಮಾಡೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದು, ವಾಟ್ಸಪ್ಪಲ್ಲಿ ಬಂದಿರೋಂಥ ಮೆಸೇಜ್ಗಳನ್ನು ಇನ್ನೊಬ್ರಿಗೆ ಯಾರಿಗೂ ಫಾರ್ವರ್ಡ್ ಮಾಡೋದು. ಕುಂತಲ್ಲೇ ಒಂದು ಹತ್ರ ಕುಂತ್ಬಿಟ್ಟು ಇಂಟರ್ನೆಟನ್ನು ಯೂಸ್ ಮಾಡಿ 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 ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಟೈಮ್ಗಳನ್ನು ನಾವು ವೇಸ್ಟ್ ಮಾಡ್ಕೊತಾ ಇದ್ದೀವಿ. ಅದು 2ನೇ ಪಾಯಿಂಟ್ ಬಂತು, ನಾಟ್ ಸೇಫ್ ಪ್ಲೇಸ್ ಫಾರ್ ಚಿಲ್ಡ್ರನ್. ಮಕ್ಕಳಿಗೆ ಇದು ಒಳ್ಳೆಯ ಸ್ಥಳವಲ್ಲ, ಬಳಕೆ ಮಾಡೋಕ್ಕೆ ಇದು ಒಳ್ಳೆಯ ಜಾಗವಲ್ಲ. ಇದು ಮಕ್ಕಳು ಇದನ್ನು ಯೂಸ್ ಮಾಡುವಂತಿಲ್ಲ. ಈಗ ನೋಡಿ, ಮಕ್ಕಳು ಈ ಮೊಬೈಲ್ಗಳನ್ನು ಅಡಾಪ್ಟ್ ಮಾಡಿಬಿಟ್ರೆ ಅವ್ರಿಗೆ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಬರೀ ಗೇಮ್ಸ್ಗಳು, ಯೂಟ್ಯೂಬಲ್ಲಿ ಹಾಡು ಕೇಳೋದು, ಇವೆಲ್ಲ ಮಾಡ್ತಾರೆ. ಇದರ ಮೂರನೇದು ಪ್ರೈವಸಿ ಎಕ್ಸ್ಪೋಸರ್. ಕೆಲವೊಂದು ನಮ್ಮವು ಗೊತ್ತಾಗ್ಲಂಥ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಮೊಬೈಲ್ಗಳಲ್ಲಿ ಆ್ಯಡ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಇಂಪಾರ್ಟೆಂಟು ATM ಪಿನ್ ನಂಬರ್ ಇರ್ಬೋದು, ಏನೋ ಲಾಕಿಂಗ್ ಸಿಸ್ಟಮ್ಗಳನ್ನು ಹಾಕಿರ್ತೀವಿ. ಅಲ್ಲಿ ಇಂಟರ್ನೆಟನ್ನು ಅನ್ಸೇಫ್ ಯಾರೋ ಬಂದು ಅದನ್ನು ರಿಮೂವ್ ಮಾಡ್ಕೋಬೋದು ಇಂಟರ್ನೆಟ್ಟಲ್ಲಿ. ಇಲ್ಲಿ ಕೂಡ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಇಂಟರ್ನೆಟ್ ಬಳಕೆ ಮಾಡೋದು. 4ನೇದು ಮನಿ ಫ್ರಾಡ್ಸು. ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಇಂಟರ್ನೆಟ್ ಯೂಸ್ ಮಾಡೋರು ಮನಿ ಫ್ರಾಡ್ ಆಗೋದು ಭಾಳ ಹೆಚ್ಚಿಗೆ. ಅವಾಗೆಲ್ಲ ಮನಿಗಳನ್ನು ಕಳುವು ಮಾಡಬೇಕಂದ್ರೆ ಭಾಳ ಕಷ್ಟಪಡಬೇಕು. ಈಗ ಕಷ್ಟಪಡೋಂಗಿಲ್ಲ. ನಿಮ್ಮನ್ನು ಕೇಳಿ ನಿಮ್ಮ ಅಮೌಂಟನ್ನು ತೊಗೊತಾರೆ, ದುಡ್ಡನ್ನು ನಿಮ್ಮನ್ನು ಕೇಳಿ ನಿಮ್ಮಲ್ಲಿರುವ ಅಕೌಂಟಲ್ಲಿರುವಂಥ ದುಡ್ಡನ್ನು ಅವ್ರಿಗೆ ಹಾಕ್ತೀರ, ನೀವೇ ಹಾಕ್ತೀರಾ.
ಹಿಂಗೆಲ್ಲ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ಮನಿ ಫ್ರಾಡ್ ಆಗುತ್ತೆ. ಹೆಂಗಪ್ಪ ಅಂದರೆ, ನೀವು ಯಾವುದೋ ಒಂದು ಒ ಟಿ ಪಿ ಬಂದಿರುತ್ತೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ಯಾರೋ ಒಬ್ರು ಕಾಲ್ ಮಾಡ್ತಾರೆ, ಈ ಒ ಟಿ ಪಿ ನೀವು ಹೇಳ್ಬಿಟ್ರೆ ಇಮಿಡಿಯೇಟ್ಲಿ ನಿಮ್ಮ ಅಕೌಂಟಿರುವಂಥ ದುಡ್ಡೆಲ್ಲ ಝೀರೋ ಬ್ಯಾಲೆನ್ಸ್ ಆಗುತ್ತೆ. ಹಂಗಾಗಿ ಇದು ಕೂಡ ಡಿಸ್ಅಡ್ವಾಂಟೇಜಸ್ ಇಂಟರ್ನೆಟ್ ಬಳಸೋದ್ರಿಂದ. ಆದರೆ ಮತ್ತೊಂದು ವೈರಸ್ ಮತ್ತು ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ವೈರಸ್ಗಳು ಬರ್ತವೆ, ಸಿಸ್ಟಮ್ಗಳು ಸ್ಲೋ ಆಗುತ್ತೆ, ಸಿಸ್ಟಮ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಸಿಸ್ಟಮಲ್ಲಿರುವಂಥ ಕೆಲವೊಂದು ಫೈಲ್ಸ್ಗಳಿಗೆ ತೊಂದರೆ ಆಗುತ್ತೆ, ಡಿಲೀಟ್ ಆಗ್ತವೆ, ಎರರ್ಸ್ಗಳು ಬರ್ತವೆ, ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ. ದೆನ್ ಆನ್ಲೈನ್ ಟ್ರೀಟಿಂಗ್ ಆ್ಯಂಡ್ ಹರಾಸ್ಮೆಂಟ್. ನೋಡಿ, ಫೇಸ್ಬುಕ್ಕಲ್ಲಿ ನಾವು ಯಾವುದೋ ಫೋಟೋನ ಹಾಕ್ತಿರ್ವಿ ಅಥವಾ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಫೋಟೋ ಹಾಕ್ತೀವಿ, ಆ ಫೋಟೋನ ಮತ್ತೆ ಯಾರು ತೊಗೊಂಡ್ಬಿಟ್ಟು ಎಡಿಟ್ ಮಾಡಿ ಅಥವಾ ಅದನ್ನು ಎಡಿಟಿಂಗ್ ಮಾಡಿ ಏನೋ ಒಂದು ಆನ್ಲೈನ್ ಮುಖಾಂತರ ಹ್ಯಾರಾಸ್ಮೆಂಟ್ ಮಾಡ್ತಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟು, ಆನ್ಲೈನ್ ಹ್ಯಾರಾಸ್ಮೆಂಟ್ ಆಗ್ತದೆ. ದೆನ್ ಕೊನೆಯದಾಗಿ ಹ್ಯಾಕರ್ಸ್ ಕಂಟ್ರೋಲ್ ದ ಸಿಸ್ಟಮ್. ಓಕೆ, ಈ ಸಿಸ್ಟಮಲ್ಲಿ ನೀವು ಏನೋ ಸ್ಟೋರೇಜ್ ಮಾಡಿ ಇಟ್ಟಿರ್ತೀರ, ಭಾಳ ಡಾಟಾನ ಸ್ಟೋರೇಜ್ ಮಾಡೋದು ಇಟ್ಟಿರ್ತೀರ. ಇಂಟರ್ನೆಟ್ ಮುಖಾಂತರ ಹ್ಯಾಕರ್ಸ್ಗಳು ನಿಮ್ಮ ಸಿಸ್ಟಮನ್ನು ಲಾಕ್ ಮಾಡಿ ಅವ್ರು ಡಿಮ್ಯಾಂಡ್ ಮಾಡ್ತಾರೆ. ನೀವು ಅಮೌಂಟ್ಗಳನ್ನು ಡಿಮ್ಯಾಂಡ್ ಮಾಡಿಬಿಟ್ಟು ಇಷ್ಟು ಮಾಡಿದ್ರೆ ನಿಮ್ಮ ಸಿಸ್ಟಮನ್ನು ರಿಲೀಸ್ ಮಾಡ್ತೀವಿ. ಇಷ್ಟೆಲ್ಲ ಇಂಟರ್ನೆಟನ್ನು ಬಳಕೆ ಮಾಡೋದರಿಂದ ಆಗುವಂಥ ಅನಾನುಕೂಲಗಳಿದ್ದಾವೆ. ಅನುಕೂಲ ಎಷ್ಟಿದೆಯೋ ಅನಾನುಕೂಲಗಳು ಅಷ್ಟೇ ಇದ್ದಾವೆ. ಹಾಗಾಗಿ ಲಿಮಿಟಾಗಿ ನಾವು ಇಂಟರ್ನೆಟನ್ನು ಬಳಸಬೇಕು. ಯಾವಾಗ ಬೇಕು ಅವು ಮಾತ್ರ ಇಂಟರ್ನೆಟನ್ನು ಬಳಕೆ ಮಾಡಬೇಕು, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಟೈಮು. ಇಷ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ಹಾಗಾದರೆ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಇಂಟರ್ನೆಟ್ ಬಗ್ಗೆ ನೋಡಿದ್ವಿ. ಇಂಟ್ರಾನೆಟ್ ನೀವು ಹೇಳ್ಬೋದು, ಸರ್ ನಾವು ಇಷ್ಟು ಬರೀ ಇಂಟರ್ನೆಟ್ ಬಗ್ಗೆ ನೋಡಿದ್ವಿ, ಇದೇನು ಸರ್ ಇಂಟ್ರಾನೆಟ್ ಅನ್ಬೋದು. ಇಂಟ್ರಾನೆಟ್ ಅನ್ನೋದು ಒಂದು ರಿಸ್ಟ್ರಿಕ್ಟೆಡ್ ಕಮ್ಯುನಿಕೇಷನ್ಗೋಸ್ಕರ ಯೂಸ್ ಮಾಡುವಂಥ ನೆಟ್ವರ್ಕ್. ಅದು ಅಂದರೆ ಪರ್ಸನಲ್ ಕಮ್ಯುನಿಕೇಷನ್ ಮಾಡ್ಬೋದು, ಅವುಗಳಿಗೆ ಮಾತ್ರ ಬಳಕೆ ಮಾಡುವಂಥ ಒಂದು ಕನೆಕ್ಷನ್ ಅದು. ಈ ಲೋಕಲ್ or restricted communication network, especially a private network created using a World Wide Web software. ಅಂದರೆ ಏನಂದರೆ ತಮ್ಮದೇ ಆದಂಥ ಒಂದು ನೆಟ್ವರ್ಕನ್ನು ಬಳಸಬೇಕು. ಒಂದು ಕಂಪ್ನಿ ಆಗಿರ್ಬೋದು, ಅದು ಯಾರೋ ಒಬ್ಬರು ತಮ್ಮದೇ ಆದಂಥ ಒಂದು ಸಪ್ರೇಟ್ ಇಂಟರ್ನೆಟಲ್ಲಿ ಬರೋಂಗಿಲ್ಲ. ಯಾಕಂದರೆ ಇಂಟರ್ನೆಟ್ ಬಂದರೆ ಈಗ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಆ ಸಮಸ್ಯೆಗಳು ಬರ್ತವೆ. ಈಗ ಇಂಟರ್ನೆಟ್ ಬಳಸೋದ್ರಿಂದ ತಮ್ಮದೇ ಆದಂಥ ಒಂದು ಚಾಪನ್ನು ಬಳಸ್ತಾರೆ, ತಮ್ಮದೇ ಆದಂಥ ಕಂಪ್ನೀಸ್ಗಳಿಗೆ ಲಿಂಕ್ ಕೊಡ್ತಾರೆ, ಅಲ್ಲಿಂದನೇ ಕಮ್ಯುನಿಕೇಷನ್ ಮಾಡ್ತಾರೆ. ಇಂಟರ್ನೆಟ್ ಈಸ್ ಡಿಫೈನ್ಡ್ ಆ್ಯಸ್ ಎ ಪ್ರೈವೇಟ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ ವಿತ್ ಇನ್ ಎ ಆರ್ಗನೈಜೇಷನ್ ವಿತ್ ಇಟ್ಸ್ ಓನ್ ಸರ್ವರ್ ಆ್ಯಂಡ್ ಫೈರ್ ವಾಲ್. ಅವ್ರ ಓನ್ ಸರ್ವರನ್ನು ಯೂಸ್ ಮಾಡಿಬಿಟ್ಟು ಇಂಟ್ರಾನೆಟನ್ನು ಬಳಕೆ ಮಾಡ್ತಾರೆ. Moreover, we can define intranet as usually each company or organization has their own intranet network and members, employees of that company can access the computers in their intranet. ನೋಡಿ, ಇಂಟರ್ನೆಟನ್ನು ಯಾರು ಬಳಕೆ ಮಾಡ್ತಾರೆ? ಒಂದು ಕಂಪ್ನಿ ಏನಂದರೆ ಸಪ್ರೇಟಾಗಿ ಒಂದು 4-5 ಕಂಪ್ನಿ, 4-5 ಅಥವಾ 10 ಕಂಪ್ನಿಗಳು ಇದ್ದಾವೆ, ಅವ್ರ ಓನ್ ಕಂಪ್ನಿಗಳು ಇದ್ದಾವೆ. ಅಲ್ಲಿರುವಂಥ ಸಿಸ್ಟಮ್ಗಳನ್ನು ತಮ್ಮ ಕಂಟ್ರೋಲ್ ತೊಗೊಳೋಕ್ಕೆ ಒಂದು ಸರ್ವರ್ ಮಾಡ್ತಾರೆ. ಯಾವುದೇ ಒಂದು ಸಿಸ್ಟಮ್ ಪ್ರಾಬ್ಲಮ್ ಆದ್ರೂ ಆ ಸರ್ವರಲ್ಲಿ ಡಾಟಾ ಸ್ಟೋರೇಜ್ ಆಗಿರುತ್ತೆ, ಅದಕ್ಕೆ ಇಂಟರ್ನೆಟನ್ನು ಬಳಕೆ ಮಾಡ್ತಾರೆ. ಇದು ಗೊತ್ತಾಗಿದೆ ಅಂದ್ಕೊತೀನಿ. ಈಗ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಾನೆಟ್ಟು, ಇಂಟ್ರಾನೆಟ್ಟು ಮತ್ತು ಇದೊಂದು ಎಕ್ಸ್ಟ್ರಾನೆಟ್ಟು. ಏನಿದು ಎಕ್ಸ್ಟ್ರಾನೆಟ್ಟು? ಇಟ್ ಪ್ರೊವೈಡ್ ಎ controlled access to authorized people outside of the company. Much like the intranet, it allows for private communication, document and knowledge sharing, the transfer between circular external partners and an organization. A good example for extranet network would be SharePoint. ನೋಡಿ, ಇದು ಇಂಟ್ರಾನೆಟ್ ಥರನೇ, ಬಟ್ ಕಮ್ಯುನಿಕೇಷನ್ ಅಂದರೆ ಹೊರಗಡೆ ಇರೋರ ಜೊತೆಗೆ ಕಮ್ಯುನಿಕೇಷನ್ ಮಾಡೋಕ್ಕೋಸ್ಕರ ಬಳಕೆ ಆಗುವಂಥ ನೆಟ್ವರ್ಕ್ ಇದು ಎಕ್ಸ್ಟ್ರಾನೆಟ್ಟು. ಓಕೆ, ನಾವು ನೆಕ್ಸ್ಟ್ ಬಿಟ್ಟು ಡೆಫಿನೇಷನ್ ಆಫ್ ವೆಬ್ ಪೇಜ್. ಏನಿದು ವೆಬ್ ಪೇಜ್ ಅಂದರೆ ಏನು? ನಾವು ಇವತ್ತು ದಿನ ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಫೇಸ್ಬುಕ್ ಚೆಕ್ ಮಾಡ್ತೀವಿ, ವಾಟ್ಸಪ್ ಚೆಕ್ ಮಾಡ್ತೀವಿ, ಇಷ್ಟೆಲ್ಲ ಗೊತ್ತಿದೆ. ಅದರಲ್ಲಿ ವೆಬ್ ಪೇಜ್ ಯಾವುದು, ವೆಬ್ ಅಡ್ರೆಸ್ ಯಾವುದು, ವೆಬ್ಸೈಟ್ ಯಾವುದು ಅನ್ನೋದು ಗೊತ್ತಿಲ್ಲ.
ಹಾಗಾದರೆ ಡೆಫಿನೇಷನ್ ಆಫ್ ದಿ ವೆಬ್ ಪೇಜ್ ಏನು? ವೆಬ್ ಪೇಜ್ ಅಂದರೆ ಏನು? ಎ hypertext document connected to the World Wide Web. A hypertext document connected to the World Wide Web. A web page is a specific collection of information provided by a website and displayed to a user in a web browser. A website typically consists of many web pages like together in a coherent fashion. The name web page is a metaphor of the paper page bounded together into a book. ನೋಡಿ, ವೆಬ್ ಪೇಜ್ ಅಂದರೆ ಈಸ್ ಎ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಒಂದು ವೆಬ್ ಪೇಜ್ ಹೆಂಗಿರ್ತಂದರೆ, ನೀವು ಒಂದು ತಮ್ಮ ರಿಸಲ್ಟನ್ನು ನೋಡ್ತಿರ್ತೀರ. ರಿಸಲ್ಟನ್ನು ನೋಡೋಕ್ಕೆ ನೀವು ಎಲ್ಲಿಗೆ ಹೋಗ್ತೀರ ಬದಲಾಗಿ ವೆಬ್ ಅಡ್ರೆಸ್ ತೊಗೊತೀರ. ವೆಬ್ ಅಡ್ರೆಸ್ಸನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡ್ತೀರ, ವೆಬ್ಸೈಟನ್ನು ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರವೇ ವೆಬ್ ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ಎಲ್ಲಿ ಆಗುತ್ತೆ? ರಿಸಲ್ಟ್ ಪೇಜ್ ಏನು ಓಪನ್ ಆಗುತ್ತಲ್ಲ, ರಿಸಲ್ಟ್ ಪೇಜಲ್ಲಿ ನಿಮ್ಮ ರಿಸಲ್ಟ್ ನಂಬರು, ನಿಮ್ಮ ಸೆಮ್ಮನ್ನು ಹಾಕ್ತಕ್ಕ ನಿಮ್ಮ ರಿಸಲ್ಟ್ ಶೀಟ್ ಓಪನ್ ಆಗುತ್ತಲ್ಲ, ಅದಕ್ಕೆ ನಾವು ಆ ವೆಬ್ ಪೇಜಸ್ ಅಂತ ಕರಿತೀವಿ. ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದ ವೆಬ್ಸೈಟಲ್ಲಿ ಏನು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೋ ಅದಕ್ಕೆ ನಾವು ವೆಬ್ ಪೇಜಸ್ ಅಂತ ಕರಿತೀವಿ. ಓಕೆ, ಈ ವೆಬ್ ಪೇಜಸ್ ಎದರಿಂದ ಕ್ರಿಯೇಟ್ ಆಗಿರುತ್ತೆ ಅಂದರೆ ಹೈಪರ್ ಟೆಕ್ಸ್ಟಿಂದ ಕ್ರಿಯೇಟ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ನೋಡೋದಾದರೆ, ಏನು ಹೈಪರ್ ಟೆಕ್ಸ್ಟ್ ಅಂದರೆ ಏನು? ಡೆಫಿನೇಷನ್ ಆಫ್ ದಿ HTML, ದ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೌದಾ? ಈ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜನ್ನು ಏನಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂದರೆ, ವೆಬ್ಸೈಟ್ ಡಿಸೈನ್ ಮಾಡೋಕ್ಕೋಸ್ಕರ ಈ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. Hypertext markup language is the standard markup language for documents designed to the displayed in a web browser. It can be assisted by technologies such as cascading style sheet and scripting language such as JavaScript. ನೋಡಿ, ವೆಬ್ಸೈಟನ್ನು ಡಿಸೈನ್ ಮಾಡೋಕ್ಕೋಸ್ಕರ HTML ಕೋಡಿಂಗನ್ನು ಯೂಸ್ ಮಾಡ್ತಾರೆ. HTML ಮೀನ್ಸ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ. ನಾವು ನೆಕ್ಸ್ಟ್ ನೋಡೋದಾದರೆ, ವೆಬ್ಸೈಟ್ ಏನು? ವೆಬ್ಸೈಟ್ ಅಂದರೆ ಏನು? ಎ ಸೆಟ್ ಆಫ್ ರಿಲೇಟೆಡ್ ವೆಬ್ ಪೇಜಸ್. ನೋಡಿ, ವೆಬ್ ಪೇಜಸ್ ಬಗ್ಗೆ ನಾವು ಮಾತಾಡ್ತೀವಿ ಈಗ. ವೆಬ್ ಪೇಜಸ್ ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಇರುತ್ತೆ. ಅಂಥ ಇನ್ಫಾರ್ಮೇಷನ್ಸ್ಗಳನ್ನು ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟು ನೂರಾರು ಇನ್ಫಾರ್ಮೇಷನನ್ನು ಸೆಟ್ ಮಾಡಿರುವಂಥ ಪೇಜಸ್ಗಳಿಗೆ ನಾವು ವೆಬ್ಸೈಟ್ ಅಂತ ಕರಿತೀವಿ. ಎ ಸೆಟ್ ಆಫ್ ರಿಲೇಟೆಡ್ ವೆಬ್ ಪೇಜಸ್ ಲೊಕೇಟೆಡ್ ಅಂಡರ್ ಎ ಸಿಂಗಲ್ ಡೊಮೇನ್ ನೇಮ್ ಅಂದರೆ ಇದೆ ಒಂದು ವೆಬ್ಸೈಟ್ ನೇಮ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜ್ ವೆಬ್ಸೈಟ್ ನೇಮ್ ಇದೆ VVSGBRcollege.com ಅಂತ. ಓಕೆನಾ? ಆ ಕಾಲೇಜ್ ನೇಮ್ ಏನಿದೆಯಲ್ಲ ಅದಕ್ಕೆ ನಾವು ಡೊಮೇನ್ ನೇಮ್ ಅಂತ ಕರಿತೀವಿ, ಅಥವಾ ವೆಬ್ ಅಡ್ರೆಸ್ ಅಂತಲೂ ಕರಿತೀವಿ. ಎ ವೆಬ್ ಸೈಟ್ ಈಸ್ ಎ ಕಲೆಕ್ಷನ್ ಆಫ್ ವೆಬ್ ಪೇಜಸ್ ಆ್ಯಂಡ್ ರಿಲೇಟೆಡ್ content that is identified by a common domain name and published on at least one web server. ಓಕೆ, ಒಂದು ವೆಬ್ ಸರ್ವರಿಂದ ನಾವೇನು ಮಾಡ್ತೀವಿ, ವೆಬ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದು ವೆಬ್ ಸೈಟಲ್ಲಿ ಏನಿರ್ತವೆ, ವೆಬ್ ಪೇಜಸ್ಗಳು ಇರ್ತವೆ. ಲೈಕ್ ಹೋಮ್ ಇರ್ಬೋದು, ಆಮೇಲೆ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಇರ್ಬೋದು, ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನಲ್ಲಿ ಟೀಚರ್ಸ್ ನೇಮ್, ಹೀಗೆ ಡಿವೈಡ್ ಮಾಡ್ಕೊತ ವೆಬ್ ಪೇಜಸ್ಗಳು ಕ್ರಿಯೇಟ್ ಆಗ್ತವೆ. ಅದಕ್ಕೆ ನಾವು ವೆಬ್ಸೈಟ್ಸ್ ಅಂತ ಕರಿತೀವಿ. ಅದೇ ರೀತಿ ನೋಡೋದಾದರೆ ವೆಬ್ ಅಡ್ರೆಸ್ ವೆರಿ ಇಂಪಾರ್ಟೆಂಟು. ಹೆಂಗೆ ಈ ವೆಬ್ ಅಡ್ರೆಸ್ಸನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ನಾವು? ಆ ವೆಬ್ ಅಡ್ರೆಸ್ಸನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಈಗ ನೋಡಿ, ನಾವು ಏನೇ ಗೂಗಲಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಬೇಕಂದ್ರೆ ನಮಗೆ ವೆಬ್ ಅಡ್ರೆಸ್ ಭಾಳ ಇಂಪಾರ್ಟೆಂಟು. ಆ ವೆಬ್ ಅಡ್ರೆಸ್ಸಿಗೆ ನಾವು URL ಅಂತ ಕರಿತೀವಿ. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಈ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್
quickly termed a web address is a reference to the web resource that specify its location on a computer network and a mechanism for retrieving it. ಓಕೆ, ವೆಬ್ ಅಡ್ರೆಸ್ಸನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ವೆಬ್ಸೈಟಿಗೆ ಹೋಗ್ತೀವಿ. ವೆಬ್ಸೈಟಲ್ಲಿ ನಾವು ವೆಬ್ ಪೇಜಸ್ಗಳು ನೋಡ್ತೀವಿ. ಇದಕ್ಕೆ ವೆಬ್ ಅಡ್ರೆಸ್ ಅಂತ ಕರಿತೀವಿ. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ URL, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂದರೆ ನೀವು ಕೊಟ್ಟಿರುವಂಥ ವೆಬ್ ಅಡ್ರೆಸ್ಸನ್ನು ಹುಡುಕೋ ಕೆಲಸ ಮಾಡುತ್ತೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಹುಡುಕಿ ತಮ್ಮ ಮುಂದೆ ಕೊಡುತ್ತೆ. ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು WWW. ಏನು WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಈ WWW ಅನ್ನೋದು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದರೆ ದ ವರ್ಲ್ಡ್ ವೈಡ್ ವೆಬ್, ಕಾಮನ್ಲಿ ನೋನ್ ಆ್ಯಸ್ ದ ವೆಬ್, ಈಸ್ ಎ ಇನ್ಫಾರ್ಮೇಷನ್ ಸಿಸ್ಟಮ್ ವೇರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಅದರ್ ವೆಬ್ ರಿಸೋರ್ಸ್ ಆರ್ ಐಡೆಂಟಿಫೈಡ್ ಬೈ ದ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ಸ್ which may be linked by hypertext and or accessible over the internet. ನೋಡಿ, ಈ WW ಅನ್ನೋ ಪದ ಏನು ಕೆಲಸ ಮಾಡುತ್ತಂದರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಇನ್ಫಾರ್ಮೇಷನನ್ನು, ರಿಸೋರ್ಸ್ ಇನ್ಫಾರ್ಮೇಷನ್ನ ಕಲೆಕ್ಷನ್ ಮಾಡಿಬಿಟ್ಟು ತಮ್ಮ ಮುಂದೆ ತಂದು ಕೊಡುತ್ತೆ. ಅದು ಯಾವುದ್ರ ಮುಖಾಂತರ? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಮುಖಾಂತರ. ಓಕೆ, ಇದು ಇದರಿಂದ ಆಗಿರುತ್ತೆ. ಇದು ಕೂಡ ಹೈಪರ್ ಟೆಕ್ಸ್ಟಿಂದನೇ ಯೂಸ್ ಮಾಡಿರ್ತಾರೆ. ನಾವು ಅದೇ ರೀತಿ ನೋಡೋದಾದರೆ ವೆಬ್ ಬ್ರೌಸರ್ ಟೂಲ್ಸ್ ನೋಡಿ, ವೆಬ್ ಪೇಜಸ್ ನೋಡಿದ್ವಿ, ವೆಬ್ಸೈಟ್ ನೋಡಿದ್ವಿ, ವೆಬ್ ಅಡ್ರೆಸ್ ನೋಡಿದ್ವಿ. ವೆಬ್ ಬ್ರೌಸರ್ಸ್ ಇಂಪಾರ್ಟೆಂಟು. ನಾವು ದಿನನಿತ್ಯ ವೆಬ್ ಬ್ರೌಸರ್ಸ್ ಜೊತೆಗೆ ಕಮ್ಯುನಿಕೇಷನ್ ಮಾಡ್ತೀವಿ ಇಂಟರ್ನೆಟಲ್ಲಿ ನಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕಂದರೆ ನಾವು ವೆಬ್ ಬ್ರೌಸರ್ಸ್ಗಳನ್ನೇ ಓಪನ್ ಮಾಡಬೇಕು. ಆ ವೆಬ್ ಬ್ರೌಸರ್ಸ್ಗಳು ಏನಿಲ್ಲ ಅಂದರೆ ಇಂಟರ್ನೆಟ್ ಯೂಸ್ ಆಗೋಲ್ಲ. ಯಾಕಂದರೆ ಇಂಟರ್ನೆಟ್ಟು ನಮ್ಮ MS ವರ್ಡು, ಫೋಟೋಶಾಪಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಓಪನ್ ಮಾಡಬೇಕು ಇಂಟರ್ನೆಟನ್ನು ಅಂದರೆ ನಾವು ವೆಬ್ ಬ್ರೌಸರ್ಸ್ಗಳ ಸಹಾಯ ತೊಗೋಬೇಕಾಗುತ್ತೆ. ಆ ವೆಬ್ ಬ್ರೌಸರ್ಸ್ಗಳನ್ನು ಹೆಂಗೆ ನಾವು ಯೂಸ್ ಮಾಡ್ತೀವಿ, ಅವು ಯಾವ್ಯಾವು, ಈ ಪ್ರೆಸೆಂಟ್ ಇರುವಂಥ ವೆಬ್ ಬ್ರೌಸರ್ಸ್ಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಈ ವೆಬ್ ಬ್ರೌಸರ್ ಈಸ್ ಎ ಸಾಫ್ಟ್ವೇರ್. ವೆಬ್ ಬ್ರೌಸರ್ ಅದನ್ನು ಒಂದು ಸಾಫ್ಟ್ವೇರು. ಇಂಟರ್ನೆಟನ್ನು ಹೆಂಗೆ ಆಕ್ಸೆಸ್ ಮಾಡಬೇಕು, ಯಾವ ಇನ್ಫಾರ್ಮೇಷನ್ನ ಹೆಂಗೆ ಪ್ರೊವೈಡ್ ಮಾಡಬೇಕು, ಯೂಸರ್ ಇನ್ಫಾರ್ಮೇಷನನ್ನು ಕೇಳ್ತಾನೆ. ಯೂಸರ್ ಕೇಳುವಂಥ ಕ್ವಶನ್ನಿಗೆ ಆನ್ಸರ್ ಮಾಡುವಂಥ ಬ್ರೌಸರ್ಸ್ಗಳು ಇವೆಲ್ಲ. ಈ ವೆಬ್ ಬ್ರೌಸರ್ ಈಸ್ ಅ ಸಾಫ್ಟ್ವೇರ್ ಅಪ್ಲಿಕೇಶನ್ ಫಾರ್ ಆಕ್ಸೆಸ್ ದಿ ಇನ್ಫಾರ್ಮೇಷನ್ ಆನ್ ದ ವರ್ಲ್ಡ್ ವೈಡ್ ವೆಬ್ when a user requests a particular website. The web browser retrieves the necessary content from a web server and then displays the resulting web page on the user device. ಈಗ ಯೂಸರ್ ಏನು ಮಾಡ್ತಾನೆ, ಇಂಟರ್ನೆಟ್ ಇರುತ್ತೆ. ಇಂಟರ್ನೆಟ್ ಇದ್ಕೊಳ್ಳೆ ವೆಬ್ಸೈಟನ್ನು ಹುಡುಕಬೇಕು. ವೆಬ್ಸೈಟ್ ಹುಡುಕ್ಬೇಕಂದ್ರೆ ನಾನು ವೆಬ್ ಬ್ರೌಸರ್ಗೆ ಹೋಗಬೇಕು. ಆ ವೆಬ್ ಬ್ರೌಸರ್ನಲ್ಲಿ ನಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಕೆಲವೊಂದು ಐಟಮನ್ನು ಯೂಸ್ ಮಾಡ್ತೀನಿ, ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ ವರ್ಡನ್ನು ಇನ್ಫಾರ್ಮೇಷನನ್ನು ವೆಬ್ ಬ್ರೌಸರ್ ಪ್ರೊವೈಡ್ ಮಾಡುತ್ತೆ. ಅವರ ರಿಸಲ್ಟ್ ಅದು ಡಿಸ್ಪ್ಲೇ ಮಾಡುತ್ತೆ ಯಾವುದು ಸಿಸ್ಟಮಲ್ಲಿ, ಯೂಸರ್ ಡಿವೈಸಲ್ಲಿ. ಆ ವೆಬ್ ಬ್ರೌಸರ್ಸ್ಗಳು ಯಾವ ಅಂದರೆ ಮೊಜಿಲ್ಲಾ ಫೈರ್ಬಾಕ್ಸ್ ಆರ್ ಫೈರ್ಬಾಕ್ಸ್ ಮೊಜಿಲ್ಲಾ ಅಂತಲೂ ಕರೀತಾರೆ. ಒಂದನೇದು. ಎರಡನೇದು ಗೂಗಲ್ ಕ್ರೋಮ್ ತಮಗೆಲ್ಲ ಗೊತ್ತಿದೆ. ಗೂಗಲ್ ಕ್ರೋಮು ಆಲ್ಮೋಸ್ಟ್ ಆಲ್ ನಾವು ಮೋರ್ ದೆನ್ 60% ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಭಾಳ ಈಸಿಯೆಸ್ಟ್ ಬ್ರೌಸರ್ ಅದು, ಭಾಳ ಈಸಿಯೆಸ್ಟ್ ಬ್ರೌಸರು. ಆ ಬ್ರೌಸರನ್ನು ಯೂಸ್ ಮಾಡ್ತೀವಿ. ಮೂರನೇದು ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂತ ಬರುತ್ತೆ, ಅದು ಕೂಡ ನಾವು ಬ್ರೌಸರಾಗಿ ಯೂಸ್ ಮಾಡ್ತೀವಿ. ಒಪೇರಾ ಅಂತ ಬರ್ತದೆ, ಅದು ಕೂಡ ವೆಬ್ ಬ್ರೌಸರ್ ಕೂಡ. ಸಫಾರಿ ಅಂತ ಬರ್ತದೆ, ಅದರಲ್ಲೂ ಕೂಡ ನಾವು ಇಂಟರ್ನೆಟನ್ನು ಸರ್ಚ್ ಮಾಡ್ತೀವಿ. ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರುತ್ತೆ, ನೆಟ್ಸ್ಕೇಪ್ ನ್ಯಾವಿಗೇಟ್ ಅಂತ ಬರ್ತದೆ, ಮ್ಯಾಕ್ಸ್ತನ್ ಅಂತ ಬರ್ತದೆ, UC ಬ್ರೌಸರ್ ಅಂತ ಬರುತ್ತೆ, ಎಫಿಕ್ ಅಂತ ಬರ್ತದೆ. ಇನ್ನು ಸುಮಾರು ವೆಬ್ ಬ್ರೌಸರ್ಸ್ಗಳು ಪ್ರಪಂಚದಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಸಿಂಪಲ್ ಆದಂಥ ವೆಬ್ ಬ್ರೌಸರ್ಸ್ಗಳು. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ಎ ಡಿಫ್ರೆಂಟ್ ವೆಬ್ ಬ್ರೌಸರ್ಸ್ ಆರ್ ರೈಟ್ ಎ ವೆಬ್ ಬ್ರೌಸರ್ಸ್ ಅಂತ ಕೇಳ್ತಾನೆ. ತಾವು ಅವುಗಳನ್ನು ಬರಿಬೋದು. ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ISP ಇನ್ ಇಂಡಿಯಾ, ದೇರ್ ರೆಸ್ಪಾನ್ಸಿಬಿಲಿಟಿ. ಓಕೆ, ISP ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್.
ಇಂಟರ್ನೆಟ್ ಸರ್ವಿಸನ್ನು ಯಾರು ಪ್ರೊವೈಡ್ ಮಾಡ್ತಾರೆ ಇಂಡಿಯಾದಲ್ಲಿ, ಮತ್ತು ಅವರ ಹೊಣೆಗಾರಿಕೆಗಳು ಏನು. ಓಕೆ, ಇಂಟರ್ನೆಟ್ ಕೊಡೋದಲ್ದೇ ಅವ್ರು ಏನೆಲ್ಲ ನಮ್ಮೆಲ್ಲ ಹೊಣೆಗಾರಿಕೆಯನ್ನು ಕೊಡ್ತಾರೆ, ಅವರು ಏನು ಹೊಣೆಗಾರಿಕೆಗಳು ಇರ್ತವೆ. ಈಗ ಇಂಟರ್ನೆಟನ್ನು ಒಬ್ಬ ಯೂಸರ್ಗೆ ನಾನು ಕೊಟ್ಬಿಟ್ರೆ ಅಂದರೆ ಇಮಿಡಿಯೇಟ್ಲಿ ಅವನಿಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಬೇಕು. ಓಕೆ, ಇವನ್ನೆಲ್ಲ ISP ಕೆಲಸ ಮಾಡುತ್ತೆ. ISP ಈಸ್ ಎ ಅಕ್ರಾನಿಮ್ that stand for Internet Service Provider. An Internet Service Provider is a company that provides the Internet access to organization and home user. ನೋಡಿ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನೋರು ಒಂದು ಕಂಪ್ನಿ. ಅದು ಅವ್ರು ಏನು ಮಾಡ್ತಾರೆ, ಇಂಟರ್ನೆಟನ್ನು ಇನ್ನೊಬ್ಬರಿಗೆ ಆಕ್ಸೆಸ್ ಮಾಡೋಕ್ಕೆ ಟು ಆರ್ಗನೈಸೇಷನ್ ಕಂಪ್ನಿಗಳಿಗಾಗಿರ್ಬೋದು ಅಥವಾ ಹೋಮ್ ಯೂಸರ್ಸ್ಗಳಿಗೆ ಇಂಟರ್ನೆಟನ್ನು ಪ್ರೊವೈಡ್ ಮಾಡಿಕೊಡ್ತಾರೆ. ISP are responsible for making sure you can access the internet, routing internet traffic, resolving domain names, and maintaining the network infrastructure that makes a internet access possible. While the core function of the ISP to provide the internet access, many ISP do much more. ನೋಡಿ, ISP ಕೆಲಸ ಏನಪ್ಪ ಅಂದರೆ, ಈಗ ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಇಮೇಲ್ ಇರುತ್ತೆ, ಆ ಇಮೇಲ್ ಹೆಸರಲ್ಲಿ ಇನ್ನೊಂದು ಇಮೇಲ್ ಇರೋಂಗಿಲ್ಲ, ಅದನ್ನು ಇರಬಾರ್ದಂತಲೇ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕೆಲಸ ಮಾಡುತ್ತೆ. ಒಂದು ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ ಥರನೇ ಇನ್ನೊಂದು ವೆಬ್ಸೈಟ್ ಇರೋಂಗಿಲ್ಲ, ಇಂಪಾರ್ಟೆಂಟು. ಈ ರೀತಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ. ದೆನ್ ಲೀಸ್ಟ್ ಆಫ್ ಇಂಟರ್ನೆಟ್ ಸರ್ವಿಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ? ಓಕೆ, ಫಸ್ಟ್ ಒಂದು ನೋಡೋದಾದರೆ ರ್ಯಾಂಕ್ ಲಿಸ್ಟಲ್ಲಿ ಫಸ್ಟ್ ಇರೋದು ಜಿಯೋ. ಇದು ರಿಲಯನ್ಸ್ ಕಂಪ್ನಿಯವ್ರದ್ದು. ಓಕೆ, ದೆನ್ ಬ್ರಾಡ್ಬ್ಯಾಂಡ್ ಯೂಸರ್ ಅಂತ ಇದ್ದಾರೆ. ಎಷ್ಟು ಜನ ಜಿಯೋನ ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ನಮ್ಮ ಜನಸಂಖ್ಯೆ, ನಮ್ಮ ಈಗಿನ ಭಾರತದ ಜನಸಂಖ್ಯೆ ನೋಡೋದಾದರೆ 138 ಕೋಟಿ ಜನ ಇದ್ದಾನೆ. ಅದರಲ್ಲಿ ಜಿಯೋ ಯೂಸ್ ಮಾಡೋರು 355 ಕೋಟಿ ಜನ. 355 ಕೋಟಿ ಜನ ಅಂದರೆ 2 ಪಟ್ಟು ಜಾಸ್ತಿ ಯೂಸರ್ಸ್ಗಳಿದ್ದಾರೆ. ಓಕೆ, ಒಬ್ಬೊಬ್ಬರು 3-4 ಬ್ರ್ಯಾಂಡ್ ಅಂದರೆ ಯೂಸಿಂಗ್ ಮಾಡ್ತಾಯಿದ್ದಾರೆ ಜಿಯೋ. ಅದೇ ರೀತಿ ಏರ್ಟೆಲ್ ಇದೆ ಸೆಕೆಂಡು, 127 ಕೋಟಿ. ಆಮೇಲೆ ವೊಡಾಫೋನ್ ಇದ್ದಾರೆ, ವೊಡಾಫೋನ್ ಐಡಿಯಾ ಇದೆ, BSNL ಇದೆ, ಆಮೇಲೆ ACT ಫೈಬರ್ ನೆಟ್ ಅಂತ ಇದೆ, ಇದು ಬೆಂಗಳೂರದ್ದು ISP. ದೆನ್ MTNL ಮುಂಬೈ ಟೆಲಿಕಮ್ಯುನಿಕೇಷನ್ ನಿಗಮ್ ಲಿಮಿಟೆಡ್ಡು. ಆಮೇಲೆ ಅಥ್ವೆ, ಇದು ರಿಲಯನ್ಸ್ ಕಂಪ್ನಿಯವ್ರದ್ದು. ಯುವ ಬ್ರಾಡ್ಬ್ಯಾಂಡ್, ಇದು ಮುಂಬೈ ಸರ್ವಿಸ್ ಪ್ರೊವೈಡರು. GTPL ಬ್ರಾಡ್ಬ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, XTTEL ಬ್ರಾಡ್ಬ್ಯಾಂಡ್. ಇವ್ರಲ್ಲಿ ನೋಡಿ ಇಷ್ಟು ಸರ್ವಿಸ್ ಪ್ರೊವೈಡ್ ಮಾಡುವಂತೆ ಇನ್ನೂ ಬಹಳ ಇದ್ದಾವೆ ಸರ್ವಿಸ್ಗಳು. ಅದರಲ್ಲಿ 10 ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಇಷ್ಟು ಇಂಡಿಯಾದಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡುವರು ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡ್ ಮಾಡೋರು ಇವರೆಲ್ಲರೂ. ಇದರಲ್ಲಿ ಟಾಪ್ 1ರಲ್ಲಿ ಜಿಯೋ ಇದೆ. ಏನ ಇಷ್ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ದೆನ್ ಇನ್ನೊಂದಿದೆ, ಯಾವುದಂದರೆ ಇಮೇಲ್. ವಾಟ್ ಈಸ್ ದ ಇಮೇಲ್? ಇಮೇಲ್ ಅಂದರೆ ಏನು? ಇಮೇಲ್ ಅಂದರೆ ಎಲೆಕ್ಟ್ರಾನಿಕ್ ಮೇಲ್ಸ್ ಈಸ್ ಎ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಮೆಸೇಜ್ ಬಿಟ್ವೀನ್ ಪೀಪಲ್ ಯೂಸಿಂಗ್ ಎ ಎಲೆಕ್ಟ್ರಾನಿಕ್ ಡಿವೈಸ್. Email entered limited using in the 1960s, but user could not only send the user of the same computer. At some earlier email system required to author and recipient to the both online stimulations, similarly to the instant message. ನೋಡಿ, ಇಮೇಲ್ ಅಂದರೆ ಏನಂದರೆ ಎಲೆಕ್ಟ್ರಾನಿಕ್ ಮೇಲ್ ಈಸ್ ದ ಮೆಥಡ್ ಆಫ್ ಎಕ್ಸ್ಚೇಂಜ್ ಮೆಸೇಜ್ ಬಿಟ್ವೀನ್ ಪೀಪಲ್ ಯೂಸಿಂಗ್ ಎ ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸ್ ಮುಖಾಂತರ ತಮ್ಮ ಮೆಸೇಜ್ಗಳನ್ನು ತಮ್ಮಿಂದ ಇನ್ನೊಬ್ಬರಿಗೆ ಮೆಸೇಜ್, ಟೆಕ್ಸ್ಟ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಎಕ್ಸ್ಚೇಂಜ್ ಮಾಡೋಕ್ಕೆ ನಾವು ಎಲೆಕ್ಟ್ರಾನಿಕ್ ಡಿವೈಸನ್ನು ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಯೂಸ್ ಮಾಡುವಂಥ ಮೆಸೇಜ್ಗಳಿಗೆ ನಾವೇನಂತ ಕರಿತೀವಿ? ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರಿತೀವಿ, ಇಮೇಲ್ ಅಂತ ಕರಿತೀವಿ. ಆ ಲೀಸ್ಟ್ ಆಫ್ ಇಮೇಲ್ ಸರ್ವಿಸ್ ಪ್ರೊವೈಡರ್ ಯಾರು ಅಂದರೆ ಫಸ್ಟ್ ಒನ್ನು ಜಿಮೇಲ್.
ಈ ಜಿಮೇಲ್ ಅನ್ನೋದು ಗೂಗಲ್ನವ್ರದ್ದು. ಅದೇ ರೀತಿ AOL, ಔಟ್ಲುಕ್, ಝೋವೋ, mail.com, ಯಾಹೂ ಮೇಲ್, ಪ್ರೋಟಾನ್ ಮೇಲ್, ಐಕೋಲ್ಡ್ ಮೇಲ್, GMX ಮೇಲ್, ಮೊಜಿಲಾ ಥಂಡರ್ಬರ್ಡ್, ಆಮೇಲೆ ಎನಾಡೆಕ್ಸ್ ಮೇಲ್, ಹೀಗೆ ಸುಮಾರು ಇಮೇಲ್ ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಅದರಲ್ಲಿ ಫಸ್ಟ್ ಬರೋದೇ ಜಿಮೇಲ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಯಾಕೆ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಭಾಳ ಈಸಿಯೆಸ್ಟ್ ವೇ ಕ್ರಿಯೇಟು ಆಮೇಲೆ ಮೆಸೇಜನ್ನು ಸೆಂಡ್ ಮಾಡೋದು, ರಿಸೀವ್ ಮಾಡೋವಂಥ ಮೆಥಡ್ ಇರುತ್ತೆ ಅದರಲ್ಲಿ. ಓಕೆನಾ? ಇನ್ನು ಇಷ್ಟು ಏನಿದೆಯಲ್ಲ ಇಂಟರ್ನೆಟ್ ಅಂದರೆ ಏನು, ಆ ಇಂಟರ್ನೆಟ್ಟಿಂದ ಆಗುವಂಥ ಅನುಕೂಲಗಳು ಏನು, ಅನಾನುಕೂಲಗಳು ಏನು, ಇಂಟ್ರಾನೆಟ್ಟು, ಎಕ್ಸ್ಟ್ರಾನೆಟ್ಟು, ಆಮೇಲೆ ವೆಬ್ ಪೇಜು, ವೆಬ್ಸೈಟು, ವೆಬ್ ಅಡ್ರೆಸ್ಸು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರು, ಇಮೇಲು, ಇಷ್ಟೆಲ್ಲ ಇಂಟರ್ನೆಟ್ಟು ಎಷ್ಟು ನಮಗೆ ಇಂಟರ್ನೆಟ್ಟನ್ನು ಅನುಕೂಲ ಮಾಡಿಕೊಟ್ಟಿದೆ, ಅಷ್ಟೇ ಅನಾನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ಇಂಟರ್ನೆಟ್ಟನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಕೆ ಮಾಡಿರಿ. ಟೈಮ್ ನೋಡಿ, ಅನಾನುಕೂಲ ಅಂದರೆ ಫಸ್ಟ್ ಪಾಯಿಂಟ್ ವೇಸ್ಟ್ ಆಫ್ ಟೈಮ್. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇಂಟರ್ನೆಟ್ಟನ್ನು ಯೂಸ್ ಮಾಡಿ. ಆ ಇಂಟರ್ನೆಟ್ ಯೂಸ್ ಮಾಡೋದ್ರಿಂದ ನಿಮಗೂ ಅನುಕೂಲ, ಎಲ್ಲರಿಗೂ ಅನುಕೂಲ. ಹಾಗಾಗಿ ಇಲ್ಲಿಗೆ ಏನಿದೆ ಯೂನಿಟ್ 5ನ ಇಂಟರ್ನೆಟ್ಟು ಮುಗಿತೈತೆ. ಇನ್ನೊಂದು ಕ್ಲಾಸ್ ಆಗುತ್ತೆ. ಆ ಇನ್ನೊಂದು ಕ್ಲಾಸಲ್ಲಿ ಯಾವ ರೀತಿ ಚಾಟಿಂಗ್ ಮಾಡ್ತೀವಿ, ವಿಡಿಯೋ ಚಾಟಿಂಗ್ ಹೆಂಗೆ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಹೆಂಗೆ ಮಾಡ್ತೀವಿ, ಆಮೇಲೆ ಇಂಟರ್ನೆಟ್ಟಿಂದ ಹೆಂಗೆ ಇನ್ಫಾರ್ಮೇಷನನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅಪ್ಲೋಡ್ ಹೆಂಗೆ ಮಾಡಬೇಕು. ಓಕೆ, ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದ್ರಾಗ ಏನಾರು ಡೌಟ್ಸ್ ಬಂದರೆ ಕಮ್ಯುನಿಕೇಷನ್ ಮಾಡಿ, ಜೊತೆಗೆ ಕಮ್ಯುನಿಕೇಷನ್ ಮಾಡ್ತೀನಿ. ಹೆಚ್ಚಿನ ಮಟ್ಟಿಗೆ ಇದನ್ನು ನೋಡಿಕೊಡ್ರಿ. ಇದ್ರ ಬಗ್ಗೆ ಕ್ವಶನ್ಸ್ಗಳನ್ನು ನಾನು ಕೊಡ್ತೀನಿ, ಕೊನೆಯಲ್ಲಿ ಕ್ವಶನ್ ಕೊಡ್ತೀನಿ. ಆ ಕ್ವಶನ್ ಬಗ್ಗೆ ಒಂದು ಸ್ವಲ್ಪ ಕೇರ್ ಇರಲಿ. ಅಸೈನ್ಮೆಂಟ್ ಬರಿಬೇಕಾಗುತ್ತೆ, ಅಸೈನ್ಮೆಂಟ್ ಕೂಡ ಬರೀರಿ. ಇಲ್ಲಿಗೆ ನಾನು ಇವತ್ತಿನ ಈ ಚಾಪ್ಟರ್ ಮುಗಿತೀನಿ. ಭಾಳ ಲೆಂತಿ ಆಯಿತು ಇವತ್ತು. ಓಕೆ, ಥ್ಯಾಂಕ್ ಯು.